ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ಬ್ರೈಡಲ್ ಸೀರೆ ಕುಚ್ಚನ್ನು ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗೂ ಇದೆ, ಹಾಗೆ ಬಿಗಿನರ್ಸ್ ಕೂಡ ಆರಾಮಾಗಿ ಹಾಕ್ಬೋದು. ಹಾಗಿದ್ರೆ ಬನ್ನಿ, ಇವತ್ತಿನ ಸೀರೆಗೆ ಬ್ರೈಡಲ್ ಕುಚ್ಚನ್ನು ಹಾಕೋದನ್ನು ತೋರಿಸ್ತಾ ಇದ್ದೀನಿ. 6 ದಾರನ ನಾನು ಗಂಟಕ್ಕೆ ರೆಡಿ ಇಟ್ಕೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10 ಮತ್ತು ಮೀಡಿಯಮ್ ಸೈಜ್ ಬೀಡನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ಈ ರೀತಿಯಾದಂಥ ಬೀಡನ್ನು ನೀವು ರೌಂಡ್ ಬೀಡನ್ನು ಯಾವುದು ರೀತಿಯಾದಂಥದ್ರೂ ತೊಗೋಬೋದು. ಮೊದಲಿಗೆ ನೋಡಿ, ಸೀರೆಗೆ ನಾವು ಗ್ರೀನ್ ಕಲರ್ನೇ ತೊಗೊಂಡಿದ್ದೀನಿ ಥ್ರೆಡನ್ನು. ಮೊದಲಿಗೆ ನಾವು ನೀಡಲ್ನ ಹಾಕಿಬಿಟ್ಟು ಈ ರೀತಿ ಥ್ರೆಡನ್ನು ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡುವಾಗ ನಮಗೆ ಸೀರೆಯ ಯಾವುದೇ ರೀತಿಯಂಥ ಇದು ಬರಬಾರ್ದು. ಯಾಕೆಂದರೆ ಸೀರೆ ಒಂದು ಎಳೆ ನಾವು ಎಳೆದಾಗೂ ಕೂಡ ಸೀರೆ ಸುಕ್ಕು ಬರೋವಂಥದ್ದು ಚಾನ್ಸ್ ಇರುತ್ತೆ. ಹೀಗಾಗಿ ಥ್ರೆಡನ್ನ ಎಳ್ಕೊಳ್ಳೋ ಮುಂದೆ ನೀಟಾಗಿ ನಿಧಾನಕ್ಕೆ ನಾವು ಎಳ್ಕೊಂಬಿಟ್ಟು ಲಾಕ್ ಮಾಡ್ಕೋಬೇಕು. ಈ ರೀತಿ 2 ಸಾರಿ ನಾವು ಸ್ಟಾರ್ಟಿಂಗ್ ಯಾವಾಗಲೂ 2 ಸಾರಿ ನಾವು ಲಾಕ್ ಮಾಡ್ಕೋಬೇಕು. 2 ಸಾರಿ ಈ ರೀತಿ ಸಿಂಗಲ್ ಕ್ರೋಶ ಲಾಕ್ ಅಂದರೂ ಕೂಡ ಎರಡೂ ಒಂದೇ. ಈ ರೀತಿ 2 ಸಾರಿ ಲಾಕ್ ಆದಮೇಲೆ ಥ್ರೆಡನ್ನು ಸ್ವಲ್ಪ ಮೇಲೆ ಎತ್ಬಿಟ್ಟು ಮೀಡಿಯಮ್ ಸೈಜಿನ ಬೀಡನ್ನು ನಾನು ನೋಡಿ ಈ ರೀತಿ ತೊಗೊಂಬಿಟ್ಟು ಹಾಕಿ ಒಂದು ಸಾರಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಕರೆಕ್ಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ಇಲ್ಲಿಂದ ನಾವು ನೋಡಿ ಈ ರೀತಿ ನೀಟಾಗಿ ಕುಂತಿದೆ ಅಂತ ನೋಡ್ಕೊಂಬಿಟ್ಟು ಇಲ್ಲಿಂದ ನಾವು 3 4 5 6 ಚೈನನ್ನು ನಾವು ಇಲ್ಲಿ ಹಾಕ್ಕೋಬೇಕು. 5 ಚೈನ್ ಕೂಡ ಹಾಕ್ಕೊಂಡ್ರೂ ಬರುತ್ತೆ. 5 ಅಥವಾ 6 ಚೈನ್ನ ಹಾಕ್ಕೊಂಬಿಟ್ಟು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡು ಆದಮೇಲೆ ಕರೆಕ್ಟಾಗಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಥ್ರೆಡನ್ನು ಸ್ವಲ್ಪ ಎತ್ಬಿಟ್ಟು ಮತ್ತೆ ಇನ್ನೊಂದು ಬೀಡನ್ನು ಹಾಕೋಬೇಕು. ಇನ್ನೊಂದು ಬೀಡನ್ನು ಹಾಕಿಬಿಟ್ಟು ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈ ರೀತಿ ಲಾಕ್ ಮಾಡ್ಕೋಬೇಕು. ಒಂದು ಸಾರಿ ಲಾಕ್ ಮಾಡ್ಕೊಂಬಿಟ್ಟು ಬೀಡನ್ನು ಸೀರೆಗೆ ಆಮೇಲೆ ಲಾಕ್ ಮಾಡ್ಕೋಬೇಕು. ಮತ್ತು 6 ಚೈನ್ 6 ಹಾಕಿದರೆ 6 ಹಾಕಿ, ಅಥವಾ 5 ಹಾಕ್ಕೊಂಡ್ರೆ 5 ಹಾಕಿ. ನೀವು 5 ಹಾಕ್ಕೊಂಡ್ರೂ ಕೂಡ ಕ್ಲೀನಾಗೇ ಬರುತ್ತೆ. ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಬಿಟ್ಟು ಅಲ್ಲಿಗೆ ಒಂದು ಸಾರಿ ಈ ರೀತಿ ಕ್ಲೀನಾಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಥ್ರೆಡನ್ನು ಮೇಲೆ ಎತ್ಕೊಂಡ್ಬಿಟ್ಟು ಮತ್ತೆ ಮೀಡಿಯಮ್ ಸೈಜಿನ ಬೀಡನ್ನು ಹಾಕೋಬೇಕು. ಮೀಡಿಯಮ್ ಸೈಜಿನ ಬೀಡ್ ಹಾಕಿದ ಮೇಲೆ ಒಂದು ಸಾರಿ ಲಾಕ್ ಮಾಡಿಬಿಟ್ಟೆ ಆಮೇಲೆ ನಾವು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 6 ಚೈನ್ 3 4 5 6 ಚೈನ್ ಹಾಕ್ಕೊಂಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿದ್ಮೇಲೆ ಮತ್ತೆ ಥ್ರೆಡನ್ನು ಎತ್ಬಿಟ್ಟು ಈ ರೀತಿ ಬೀಡನ್ನು ಮತ್ತೆ ಒಂದು ಬೀಡನ್ನು ತಗೊಂಡು ಹಾಕಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಯಾವುದೇ ಬೀಡ್ ಹಾಕಿದರೂ ಕೂಡ ನಾವು ಇಲ್ಲಿ ಲಾಕ್ ಮಾಡಿಕೊಂಡೇ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ. ಆವಾಗ ನಮಗೆ ಕರೆಕ್ಟಾಗಿ ಬೀಡು ಕೂರುತ್ತೆ. ಮತ್ತು 6 ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕು, ಮತ್ತು ಒಂದು ಬೀಡು, ಮತ್ತು ಬೀಡನ್ನು ತೊಗೊಂಬಿಟ್ಟು ಈ ರೀತಿ ಹಾಕ್ಕೊಂಡು
ಒಂದು ಸರಿ ಲಾಕ್ ಮಾಡ್ಕೋಬೇಕು. ಮತ್ತು ಬಟ್ಟೆ ಕರೆಕ್ಟಾಗಿ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿದ ಮೇಲೆ ನೋಡಿ, ಈ ರೀತಿ ಕರೆಕ್ಟಾಗಿ ಒಂದು ಬೀಡು 6 ಚೈನು, ಒಂದು ಬೀಡು 6 ಚೈನು, ಒಂದು ಬೀಡು 6 ಚೈನು, ಇದೇ ರೀತಿ ಪೂರ್ತಿ ನಾವು ಈ ಮೊದಲೇ ಸ್ಟೆಪ್ಪನ್ನು ಮಾಡಬೇಕು. ಈ ಪೂರ್ತಿ ಮಾಡಿಬಿಟ್ಟು ನಾನು ನೆಕ್ಸ್ಟ್ ತೋರಿಸ್ತೀನಿ. ನೋಡಿ, ಪೂರ್ತಿ ಸೀರೆ ಪೂರ್ತಿ ಮಾಡಾದಮೇಲೆ ನೋಡಿ ಲಾಸ್ಟಿಗೆ ನನಗೆ ಬೀಡಾದಮೇಲೆ ಒಂದು 3-4 ಸರಿ ನಾನು ಸಿಂಗಲ್ ಕ್ರೋಶನ್ನ ಹಾಕಿದ್ದೀನಿ. ಏಕೆಂದರೆ 6 ಚೈನ್ ಬಂದುಬಿಟ್ಟು ಬೀಡು ಬಂದಿಲ್ಲ ನನಗೆ, ಹೀಗಾಗಿ ಒಂದು 3-4 ಸರಿ ನಾನು ಅಲ್ಲಿ ಸಿಂಗಲ್ ಕ್ರೋಶಗಳನ್ನು ಹಾಕಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ಪಿಗೆ ಬಂದುಬಿಟ್ಟು ನಾವು ಸೇಮ್ ಕಲರ್ ಥ್ರೆಡನ್ನು ತೊಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡಬೇಕು. ಸೇಮ್ ಮೊದಲಿಗೆ ನಾವು ಎಲ್ಲಿ ಲಾಕ್ ಮಾಡಿದ್ವಲ್ಲ ಅದೇ ಜಾಗಕ್ಕೆ ನೀಡಲ್ನ ಹಾಕಿಬಿಟ್ಟು ಥ್ರೆಡನ್ನು ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ್ ಹಾಕಿದ್ವಲ್ಲ ಅಲ್ಲೂ ಕೂಡ ಇನ್ನೊಂದು ಸರಿ ನಾವು ಲಾಕ್ ಮಾಡಿಕೊಂಡ್ರೆ ನಮಗೆ ಥ್ರೆಡ್ಗಳು ನೀಟಾಗಿ ಗಟ್ಟಿಯಾಗಿ ಕೂರುತ್ತೆ. ನೋಡಿ, ಈ ರೀತಿ ಲಾಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿಂದ ನಾವು 1 ಚೈನ್, 2 ಚೈನ್, 2 ಚೈನ್ ಹಾಕ್ಕೊಂಬಿಟ್ಟು ನೀಡಲ್ ಮೇಲೆ ಥ್ರೆಡನ್ನು ತಗೊಂಡು ಈ 6 ಚೈನ್ ಒಳಗಡೆಯಿಂದ ಥ್ರೆಡನ್ನು ಮತ್ತೆ ಎಳ್ಕೊಂಬಂದು ಈ ರೀತಿ 2 ಸೇರಿ 1 ಮಾಡಬೇಕು, ಮತ್ತೆ 2 ಸೇರಿ 1 ಮಾಡಬೇಕು. ಈ ರೀತಿ ಡಬಲ್ ಕ್ರೋಶನ ಮಾಡಬೇಕು. ಡಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಬಿಟ್ಟು ನೀಡಲ್ ಮೇಲೆ ಒಂದು ಸರಿ ತೊಗೊಂಡು ಈ ಡಬಲ್ ಕ್ರೋಶ ಏನು ಮಾಡಿರ್ತೀವಲ್ಲ ಇಲ್ಲಿ ಒಳಗಡೆ ಬೀಡ್ ಹತ್ರ ನಮಗೆ ಜಾಗ ಇರುತ್ತೆ, ಇದು ನೀಡಲ್ ಮೇಲೆ ಒಂದು ಸರಿ ಥ್ರೆಡನ್ನು ತೊಗೊಂಡು ಈ ಒಳಗಡೆಯಿಂದ ನಾವು ಥ್ರೆಡನ್ನು ಎಳ್ಕೊಂಬರ್ಬೇಕು. ಮತ್ತು ಮೇಲ್ಗಡೆ ಥ್ರೆಡ್ ಮೇಲೆ ನೀಡಲ್ನ ತೊಗೋಬೇಕು, ಮತ್ತು ಕೆಳಗಡೆಯಿಂದ ಥ್ರೆಡನ್ನು ಎಳ್ಕೊಂಬರಬೇಕು ಮೇಲ್ಗಡೆ, ಮತ್ತು ನೀಡಲ್ ಮೇಲೆ ತೊಗೋಬೇಕು, ಮತ್ತು ಕೆಳಗಡೆಯಿಂದ ಥ್ರೆಡನ್ನು ತೊಗೊಂಬರಬೇಕು. ಈ ರೀತಿ ನಾವು 5 ಸಾರಿ ಈ ರೀತಿ ಮಾಡಿಬಿಟ್ಟು 6ನೇ ಸಾರಿ ನೋಡಿ ಈ ರೀತಿ ಥ್ರೆಡನ್ನು ಎಳ್ಕೊಂಬರಬೇಕು. ಎಲ್ಲ ಥ್ರೆಡ್ ಒಳಗಡೆಯಿಂದ ಈ ಥ್ರೆಡನ್ನು ಪಾಸ್ ಮಾಡಿಕೊಂಡು ಕ್ಲೀನಾಗಿ ಈ ರೀತಿ ಎಳ್ಕೊಂಬಂದ್ಬಿಟ್ಟು ಈ 6 ಎಳೆನೂ ಕೂಡ ಕರೆಕ್ಟಾಗಿ ಬರಬೇಕು. ನಮಗೆ ಬಂದಮೇಲೆ ಈ ರೀತಿ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಮಾಡಿದ ಮೇಲೆ ಮತ್ತು ನೀಡಲ್ ಮೇಲೆ ತಗೋಬೇಕು. ಈ 6 ಚೈನ್ ಒಳಗಡೆಯಿಂದ ಮತ್ತು ಕೆಳಗಡೆಯಿಂದ ಥ್ರೆಡನ್ನು ಎಳ್ಕೊಂಬಂದು 2 ಸೇರಿ 1 ಮಾಡಬೇಕು, 2 ಸೇರಿ 1 ಮಾಡಬೇಕು. ಮತ್ತು 2 ಚೈನ್ ಮತ್ತು ನೀಡಲ್ ಮೇಲೆ ಒಂದು ಸರಿ ತೊಗೊಂಬಿಟ್ಟು ಈ ಡಬಲ್ ಕ್ರೋಶ ಮತ್ತು ಮೊದಲೇ ಪಫ್ ಡಿಸೈನ್ ಮಾಡಿದ್ದೀವಲ್ಲ ಆ 2 ಮಧ್ಯೆ ನಮಗೆ ಜಾಗ ಇರುತ್ತಲ್ಲ ಅಲ್ಲಿಂದ ನಾವು ಈ ರೀತಿ ಥ್ರೆಡನ್ನು ಕೆಳಗಡೆಯಿಂದ ಎಳ್ಕೊಂಬರಬೇಕು, ನೀಡಲ್ ಮೇಲೆ ಹಾಕ್ಕೋಬೇಕು, ಮತ್ತು ಕೆಳಗಡೆಯಿಂದ ಎಳ್ಕೊಂಬರಬೇಕು ಥ್ರೆಡನ್ನು. ಈ ರೀತಿ 5 ಸರಿ ನಾವು ಕೌಂಟ್ ಮಾಡಿಕೊಂಡು ತೊಗೊಂಬಂದು ನೋಡಿ 6ನೇ ಸರಿ ನಾವು ಈ ರೀತಿ ಥ್ರೆಡ್ನ ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ಥ್ರೆಡನ್ನು ತೊಗೋಬೇಕು, ಈ 6 ಚೈನ್ ಒಳಗಡೆಯಿಂದ ಮತ್ತು ಥ್ರೆಡನ್ನು ಎಳ್ಕೊಂಬಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಮತ್ತು ನೀಡಲ್ ಮೇಲೆ ಒಂದು ಸರಿ ತೊಗೊಂಬಿಟ್ಟು ಈ ರೀತಿ ಕೆಳಗಡೆಯಿಂದ ನೀಡಲ್ ಮೇಲೆ ತೊಗೋಬೇಕು, ಕೆಳಗಡೆಯಿಂದ ತೊಗೊಂಬರಬೇಕು ಥ್ರೆಡ್ನ, ನೀಡಲ್ ಮೇಲೆ ಹಾಕ್ಕೊಂಬರ್ಬೇಕು, ಕೆಳಗಡೆಯಿಂದ ಥ್ರೆಡನ್ನು ಎಳ್ಕೊಂಬರಬೇಕು, ನೀಡಲ್ ಮೇಲೆ ಹಾಕ್ಕೋಬೇಕು, ಕೆಳಗಡೆಯಿಂದ ಎಳ್ಕೊಂಬರಬೇಕು. ಈ ರೀತಿ 5 ಸಾರಿ ನಾವು ಪ್ರತಿ ಸಲ ಒಂದೊಂದು ಪಫ್ ಡಿಸೈನ್ ಹಾಕ್ಕೊಂಬಂದೆ 5 ಸಾರಿ ಕೌಂಟ್ ಮಾಡಿಕೊಂಡು ಈ ರೀತಿ 6ನೇ ಸಾರಿ ನಾವು ಥ್ರೆಡನ್ನು ತೊಗೊಂಡು ನೋಡಿ ಈ ರೀತಿ ಥ್ರೆಡನ್ನು ತೊಗೊಂಡು ಎಳ್ಕೋಬೇಕು. ಇದರೊಳಗಡೆಯಿಂದ ಎಲ್ಲ ಎಳ್ಕೊಂಬಿಟ್ಟು ಈ ರೀತಿ ಲಾಕ್ ಮಾಡ್ಕೋಬೇಕು. ನೋಡಿ 3 ಸಾರಿ ನಾವು ಈ ರೀತಿ ಪಫ್ನ
ಹಾಕಿದ್ದೀವಿ. ಈಗ 4ನೇ ಸರಿ ಹಾಕ್ತಾ ಇರೋದು. ಮೊದಲಿಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು, ಆಮೇಲೆ 2 ಚೈನ್ ಹಾಕ್ಕೋಬೇಕು, 2 ಚೈನ್ ಹಾಕ್ಕೋಬೇಕು, ಮತ್ತು ನೀಡಲ್ ಮೇಲೆ ತಗೋಬೇಕು. ಈ ಡಬಲ್ ಕ್ರೋಶೆ ಪಫ್ ಡಿಸೈನ್ನ ಮಧ್ಯೆ ಜಾಗ ಇರುತ್ತಲ್ಲ, ಅಲ್ಲಿಂದ ಥ್ರೆಡ್ಗಳನ್ನು ಈ ರೀತಿ ಎಳ್ಕೊಂಬರ್ಬೇಕು. ಪ್ರತಿ ಸಲನೂ ನೀಡಲ್ ಮೇಲೆ ಹಾಕ್ಕೋಬೇಕು ಮತ್ತು ಕೆಳಗಡೆಯಿಂದ ಥ್ರೆಡನ್ನು ಎಳ್ಕೊಂಬರ್ಬೇಕು. ಈ ರೀತಿ ಈ ನೀಡಲ್ ಮೇಲೆ 5 ಸಾರಿ ನಾವು ಥ್ರೆಡ್ಗಳನ್ನು ತೊಗೊಂಬಂದು ಬ್ಯಾಲೆನ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಕರೆಕ್ಟಾಗಿ 6ನೇ ಸರಿ ನಾವು ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಇನ್ನೊಂದು ಪಫನ್ನು ಮಾಡ್ಕೋಬೇಕು. ಟೋಟಲಾಗಿ 4 ಆಗಿದೆ. ಇದೊಂದು ಸರಿ ಮಾಡಿದರೆ 5 ಆಗುತ್ತೆ. 6 ಚೈನು ಒಳಗಡೆ ನಾವು 5 ಸಾರಿ ಈ ರೀತಿ ಪಫ್ ಡಿಸೈನ್ನ ಮಾಡಬೇಕು. ತುಂಬ ಬೇಗ ಆಗುವಂಥ ಡಿಸೈನು. ಸ್ವಲ್ಪ ಈ ಪಫ್ ಡಿಸೈನ್ ಹಾಕೋರು ಪ್ರಾಕ್ಟೀಸ್ ಆಗೋ ತನಕ ಮಾತ್ರ. ಪ್ರಾಕ್ಟೀಸ್ ಆದರೆ ನಾವು ಫಾಸ್ಟಾಗಿ ಹಾಕ್ತಾ ಹೋಗ್ಬೋದು. 1 ಆರ್ಚ್ 2 ಆರ್ಚ್ ಆಗೋ ತನಕ ನಿಮಗೆ ಕಷ್ಟ ಅನಿಸುತ್ತೆ. ಆಮೇಲೆ ಆರಾಮಾಗಿ ನಾವು ಈ ರೀತಿ ಹಾಕ್ಬಿಟ್ಟು ಲಾಕನ್ನು ಮಾಡ್ಕೋಬೋದು. ಈ ರೀತಿ ಲಾಕ್ ಮಾಡಿಕೊಂಡು ನೀಟಾಗಿ ಥ್ರೆಡ್ಗಳನ್ನು ಎಳ್ಕೊಂಬರಬೇಕು. ಎಳ್ಕೊಂಬಂದು ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ 1 ಚೈನ್ ಮತ್ತು ನೆಕ್ಸ್ಟ್ 6 ಚೈನ್ ಒಳಗಡೆ ಈ ರೀತಿ ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಬರಬೇಕು. ನಾನು ಇಲ್ಲಿಂದ ವಿಡಿಯೋನ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, 4ರಿಂದ 5 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈ ಚೈನ್ ಮೇಲ್ಗಡೆ ನಾವು 4ರಿಂದ 5 ಸರಿ ಸಿಂಗಲ್ ಕ್ರೋಶ ಮಾಡ್ಕೊಂಬಿಟ್ಟು 1 ಚೈನ್ ಹಾಕೋಬೇಕು. ನೋಡಿ, 1 ಚೈನ್ ಹಾಕೋಬೇಕು. ಚೈನ್ ಹಾಕೋದ್ಮೇಲೆ ನೀಡಲ್ ಮೇಲೆ 1 ಸರಿ ತೊಗೊಂಡು ನೆಕ್ಸ್ಟ್ ಇರುವಂಥ 6 ಚೈನ್ ಒಳಗಡೆಯಿಂದ ಥ್ರೆಡನ್ನು ತೊಗೊಂಬಂದು 2 ಸೇರಿ 1 ಮಾಡಬೇಕು, 2 ಸೇರಿ 1 ಮಾಡಬೇಕು, ಮತ್ತು 2 ಚೈನ್, ಮತ್ತು ನೀಡಲ್ ಮೇಲೆ 1 ಸರಿ ತೊಗೊಂಡು ಈ ಡಬಲ್ ಕ್ರೋಶದ ಒಳಗಡೆಯಿಂದ ಮತ್ತು ಈ ರೀತಿ 5 ಸಾರಿ ನಾವು ಥ್ರೆಡ್ಗಳನ್ನು ಎಳ್ಕೊಂಬಂದು ನಾವು ಬ್ಯಾಲೆನ್ಸ್ ಮಾಡಿಕೊಂಡು 5 ಸಾರಿ 6ನೇ ಸಾರಿ ನಾವು ಈ ರೀತಿ ಥ್ರೆಡನ್ನು ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಪಫ್ ಡಿಸೈನ್ನ ಪ್ರತಿಯೊಂದು 6 ಚೈನ್ನ ಮೇಲ್ಗಡೆ ನಾವು ಈ ರೀತಿ 5 ಪಫ್ನ ಮಾಡ್ಕೋಬೇಕು. ನೆಕ್ಸ್ಟ್ 6 ಚೈನ್ ಒಳಗಡೆ ಕುಚ್ಚು ಕಟ್ಟೋದಕ್ಕೆ ಸಿಂಗಲ್ ಕ್ರೋಶನ ಮಾಡಬೇಕು. ನೆಕ್ಸ್ಟ್ 6 ಚೈನ್ ಒಳಗಡೆ ಈ ರೀತಿ 5 ಸಾರಿ ನಾವು ಪಫ್ ಡಿಸೈನ್ನ ಮಾಡಬೇಕು. ಸೆಕೆಂಡ್ ಸ್ಟೆಪ್ ತುಂಬ ಸಿಂಪಲ್ ಆಗಿದೆ. ಈ ರೀತಿ 5 ಪಫ್ ಡಿಸೈನ್ನ ನಾವು ಮಾಡ್ಕೋಬೇಕು. 1 ಆರ್ಚ್ 2 ಆರ್ಚ್ ಮಾಡ್ಕೋ ತನಕ ನಮಗೆ ಕಷ್ಟ ಅನಿಸುತ್ತೆ, ಆಮೇಲೆ ತುಂಬ ಈಸಿ ಅನಿಸುತ್ತೆ. ಈ ಥ್ರೆಡನ್ನ ಎಳ್ಕೊಂಬಂದು ಬ್ಯಾಲೆನ್ಸ್ ಮಾಡೋದು ಆರಾಮಾಗಿ ಮಾಡ್ಬೋದು ನಾವು. ನೋಡಿ, ಈ ರೀತಿ ಫಾಸ್ಟಾಗಿ ಮಾಡಬೇಕು. ಮಾಡ್ಕೊಂಬಿಟ್ಟೆ ಇರುತ್ತೆ ಥ್ರೆಡನ್ನು ಎಳ್ಕೊಂಬಂದು ಲಾಕ್ ಮಾಡಬೇಕು. ಮತ್ತು ನೀಡಲ್ ಮೇಲೆ ತೊಗೊಂಡು ಮತ್ತು ಅದೇ 6 ಚೈನ್ ಒಳಗಡೆಯಿಂದ ಡಬಲ್ ಕ್ರೋಶ ಮಾಡಿಕೊಂಡು 2 ಚೈನ್ ಮತ್ತು ನೀಡಲ್ ಮೇಲೆ ಹಾಕ್ಕೊಂಬಿಟ್ಟು ನೋಡಿ, ಈ ರೀತಿ 5 ಸಾರಿ ನಾವು ಥ್ರೆಡನ್ನು ಎಳ್ಕೊಂಬರಬೇಕು. ನೀಡಲ್ ಮೇಲೆ ಹಾಕ್ಕೋಬೇಕು, ಕೆಳಗಡೆಯಿಂದ ಮತ್ತು ಥ್ರೆಡನ್ನ ಎಳ್ಕೊಂಬರಬೇಕು, ನೀಡಲ್ ಮೇಲೆ ತಗೋಬೇಕು. ಈ ರೀತಿ 5 ಸಾರಿ ಬ್ಯಾಲೆನ್ಸ್ ಮಾಡಿಕೊಂಡು 6ನೇ ಸಾರಿ ಈ ರೀತಿ ಲಾಕ್ ಮಾಡಬೇಕು. 5 ಆಯಿತು. 6ನೇ ಪಫು ಈ ರೀತಿ ಪ್ರತಿಯೊಂದು ಆರ್ಚಿಗೂ ಕೂಡ 5 ನಾವು ಪಫ್ ಡಿಸೈನ್ನ ಮಾಡಬೇಕು. ತುಂಬ ಈಸಿ ಇದೆ. ಆರಾಮಾಗಿ ನೀವು ಮನೇಲಿ ಕೂತ್ಕೊಂಡು ಇದನ್ನು ಮಾಡ್ಬೋದು. ಬಿಗ್ನರ್ಸ್ ಏನು ಕಲಿತಾ ಇದ್ದೀರ ಅವರು ಕೂಡ ಆರಾಮಾಗಿ ಹಾಕ್ಬೋದು ಈ ಡಿಸೈನ್ನ. ನೋಡಿ, 1 ಚೈನ್ನ ಮಾತ್ರ ಹಾಕ್ಬಿಟ್ಟು ನೆಕ್ಸ್ಟ್ 6 ಚೈನು ಮೇಲ್ಗಡೆ ಲಾಕ್ನ ಮಾಡ್ಕೊತಾ ಬರ್ತಾಯಿದ್ದೀನಿ. ಸಿಂಗಲ್ ಕ್ರೋಶ್ಗಳನ್ನು ಮಾಡಬೇಕು. ಲಾಕ್ ಅಂದರೂ ಕೂಡ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ. ನೋಡಿ, ಈ ರೀತಿ ಕಾಣಿಸುತ್ತೆ. ಇಲ್ಲಿ ಮಧ್ಯದಲ್ಲಿ
ನಮಗೆ ಕುಚ್ಚು ಬರುತ್ತೆ. ನೋಡಿ, ಈ ರೀತಿ ನೀಟಾಗಿ ಕ್ಲೀನಾಗಿ ಬರಬೇಕು ನಮಗೆ ಆರ್ಚ್. ಈ ರೀತಿ 4ರಿಂದ 5 ಸಿಂಗಲ್ ಕ್ರೋಶೆ ಮಾಡಿ ಒಂದು ಚೈನ್ ಹಾಕೊಂಡ್ಬಿಟ್ಟು ನೆಕ್ಸ್ಟ್ 6 ಚೈನ್ ಒಳಗಡೆಯಿಂದ ಡಬಲ್ ಕ್ರೋಶನ ಮಾಡಬೇಕು. ಡಬಲ್ ಕ್ರೋಶ ಮಾಡ್ಕೊಂಬಿಟ್ಟು 2 ಸರಿ ಚೈನ್, ಮತ್ತು ಈ ರೀತಿ 5 ಸರಿ ನಾವು ಪಫ್ನ ಡಿಸೈನ್ನ ಹಾಕೋದಕ್ಕೆ ಈ ಸರಿ 5 ಸರಿ ನಾವು ಥ್ರೆಡ್ನ ಎಳ್ಕೊಂಬಂದು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಅದೇ 6 ಚೈನ್ ಒಳಗಡೆಯಿಂದ ಥ್ರೆಡ್ನ ಎಳ್ಕೊಂಬಂದು ಒಂದು ಡಬಲ್ ಕ್ರೋಶ, 2 ಚೈನು, 5 ಸಾರಿ ನಾವು ಥ್ರೆಡ್ಗಳನ್ನು ತೊಗೊಂಬಂದು ಈ ರೀತಿ ಮಾಡಬೇಕು. ನೋಡಿ, 2 ಆರ್ಚಸನ್ನು ಮಾಡಿದ್ದೀನಿ. ಇದೇ ರೀತಿ ನಾವು ಸೆಕೆಂಡ್ ಸ್ಟೆಪ್ಪನ್ನು ಕೂಡ ಪೂರ್ತಿ ಮುಗಿಸ್ಬಿಟ್ಟು ನಿಮಗೆ 3ನೇ ಸ್ಟೆಪ್ಪನ್ನು ತೋರಿಸ್ತೀನಿ. ನೋಡಿ, 3ನೇ ಸ್ಟೆಪ್ಪಿಗೆ ನಾನು ಯೆಲ್ಲೋ ಕಲರು ಯೆಲ್ಲೋ ಕಲರು ಇರದೇ ಇರೋ ಕಾರಣ ನಾನು ಗೋಲ್ಡ್ ಕಲರ್ನೇ ಇಲ್ಲಿ ತೊಗೊಂಡಿದ್ದೀನಿ. ಈ ಸೀರೆಯಲ್ಲಿ ಗೋಲ್ಡ್ ಜರಿ ಕೂಡ ಇದೆ. ಎಲ್ಲವೂ ಕೂಡ ತೊಗೋಬೋದು ಅಥವಾ ಗೋಲ್ಡ್ ಕಲರ್ನು ತೊಗೋಬೋದು. 2 ಕೂಡ ನಮಗೆ ಸೇಮ್ ಆಗಿ ಕಾಣಿಸುತ್ತೆ. ನೋಡಿ, 2 ಸಾರಿ ನಾವು ಇಲ್ಲಿ ಥ್ರೆಡ್ಡನ್ನು ಎಳ್ಕೊಂಬಂದು ಸಿಂಗಲ್ ಕ್ರೋಶನ ಮಾಡಿದ್ದೀನಿ. 2 ಸಾರಿ ಮಾಡಿಬಿಟ್ಟು ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡ್ ಹಾಕಿ ಮತ್ತೆ 2 ಚೈನ್. ನೋಡಿ, ಸೇಮ್ ಜಾಗಕ್ಕೆ ಮತ್ತೆ ನೀಡಲ್ನ ಹಾಕ್ಬಿಟ್ಟು ಈ ರೀತಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಡಬಲ್ ಕ್ರೋಶ ಮಾಡ್ಕೊಂಬಿಟ್ಟು ನೋಡಿ, ಒಂದು ಪಫು ಮುಗಿದು ನೆಕ್ಸ್ಟ್ ಪಫನ್ನ ಪ್ರಾರಂಭ ಮಾಡ್ತೀವಲ್ಲ ಆ ಜಾಗಕ್ಕೆ ನಾವು ತೊಗೊಂಬಂದು ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಫಸ್ಟಿಗೆ ಒಂದು ಚೈನ್ ಥ್ರೆಡನ್ನು ಮೇಲೆ ಎತ್ಕೊಂಡ್ಬಿಟ್ಟು ಒಂದು 3 mm ಬೀಡನ್ನು ಹಾಕೋಬೇಕು. ಒಂದು ಬೀಡನ್ನು ಹಾಕೋಬೇಕು. ಒಂದು ಬೀಡನ್ನು ಹಾಕ್ಕೊಂಡ್ಬಿಟ್ಟು 2 ಚೈನ್ ಮತ್ತು ನೀಡಲ್ ಮೇಲೆ ಒಂದು ಸರಿ ತೊಗೊಂಡು ಅದೇ ಏನು ಸಿಂಗಲ್ ಕ್ರೋಶ ಮಾಡಿದ್ವಿಲ್ಲ ಅದೇ ಜಾಗಕ್ಕೆ ಥ್ರೆಡನ್ನು ಎಳ್ಕೊಂಬಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಪಫ್ ಡಿಸೈನ್ಗೆ ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಬಿಟ್ಟು ಒಂದು ಚೈನ್ ಹಾಕ್ಕೊಂಡು ಒಂದು 3 mm ಬೀಡನ್ನು ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡ್ಬಿಟ್ಟು 2 ಚೈನ್ ಮತ್ತು ನೀಡಲ್ ಮೇಲೆ ಒಂದು ಸರಿ ತೊಗೊಂಡು ಸೇಮ್ ಎಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಅಲ್ಲೇ ಮತ್ತೆ ಈ ರೀತಿ ಡಬಲ್ ಕ್ರೋಶ ಮಾಡಿಬಿಟ್ಟು ನೆಕ್ಸ್ಟ್ ಆರ್ಚಿಗೆ ನಾವು ಈ ರೀತಿ ಸಿಂಗಲ್ ಕ್ರೋಶ ಹಾಕೋಬೇಕು. ಈ ಸಿಂಗಲ್ ಕ್ರೋಶ ಏನು ಹಾಕಿರ್ತೀವಲ್ಲ ಮತ್ತು ಅಲ್ಲಿಗೇ ನಾವು ವಾಪಸ್ಸು ಡಬಲ್ ಕ್ರೋಶಗಳನ್ನು ಮಾಡಿಕೊಂಡು ಮತ್ತು ಅಲ್ಲೇ ಆ ಜಾಗದಿಂದನೇ ಥ್ರೆಡ್ನ ಹಾಕ್ಕೊಂಬಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ನೋಡಿ, ಒಂದು ಚೈನ್ ಹಾಕ್ಬಿಟ್ಟು ಒಂದು 3 mm ಬೀಡು ಮತ್ತು 2 ಸಾರಿ ಚೈನು ಮತ್ತು ನೀಡಲ್ ಮೇಲೆ ತೊಗೊಂಡು ಅದೇ ಜಾಗದಿಂದ ಎಳ್ಕೊಂಬಂದು 2 ಸೇರಿ 1 ಮಾಡಬೇಕು. 2 ಸೇರಿ 1 ಮಾಡಬೇಕು. ನೆಕ್ಸ್ಟು ಪಫ್ ಏನಿದೆಯಲ್ಲ ಅಲ್ಲಿ ನಾವು ಈ ರೀತಿ ಥ್ರೆಡನ್ನು ಹಾಕ್ಕೊಂಬಿಟ್ಟು ಲಾಕ್ ಮಾಡ್ಕೋಬೇಕು. ಮತ್ತು ಒಂದು ಚೈನ್, ಒಂದು ಬೀಡ್ ಹಾಕ್ಕೋಬೇಕು ಮತ್ತು 2 ಸಾರಿ ಚೈನ್ ಹಾಕ್ಕೋಬೇಕು. ನೀಡಲ್ ಮೇಲೆ ತೊಗೊಂಡು ಮತ್ತು ಅದೇ ಜಾಗದಿಂದ ಥ್ರೆಡನ್ನು ಎಳ್ಕೊಂಬಂದು ಈ ರೀತಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಇರುವಂಥ ಆರ್ಚಿಗೆ ಲಾಕ್ ಮಾಡ್ಕೋಬೇಕು. ನೋಡಿ, ನೆಕ್ಸ್ಟ್ ಇರುವಂಥ ಆರ್ಚಿಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಒಂದು ಸಾರಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಆಮೇಲೆ ಈ ಏನು ಸಿಂಗಲ್ ಕ್ರೋಶ ಹಾಕಿದ್ದೀವಲ್ಲ ಚೈನ್ ಮೇಲ್ಗಡೆ, ಆ ಮೇಲ್ಗಡೆ ಇರುವಂಥ ಹೋಲಿಗೆ ಮತ್ತೆ ನಾವು ಈ ರೀತಿ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೇಕು. ಅಂದರೆ ಲಾಕ್ ಮಾಡ್ಕೋಬೇಕು. ಲಾಕಿನ ಮೇಲೇ ಲಾಕ್ ಮಾಡ್ತಾ ಬರಬೇಕು. ಈ ರೀತಿ 4ರಿಂದ 5 ಹಿಡಿಸುತ್ತೆ ಅಷ್ಟು ನೀವು ಈ ರೀತಿ ಲಾಕನ್ನು ಮಾಡಿಕೊಂಡು ನೆಕ್ಸ್ಟು ನಾವೇನು ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಜಾಗಕ್ಕೆ ಒಂದು ಸಾರಿ ಚೈನ್ ಮಾಡ್ಕೋಬೇಕು. ಚೈನ್ ಹಾಕ್ಕೊಂಬಿಟ್ಟು ಲಾಕ್ ಮಾಡಿಕೊಂಡು
ನೋಡಿ ಈ ರೀತಿ ನೀಟಾಗಿ ಕಾಣಿಸುತ್ತೆ. ಒಂದು ಸಾರಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಅದೇ ಜಾಗದಲ್ಲಿ ಎಲೆ ಭಾಳ ಗ್ಯಾಪ್ ಇತ್ತು ಅಂದರೆ ಇನ್ನೊಂದು ಸರಿ ಚೈನ್ ಹಾಕ್ಕೊಳ್ಳಿ. ಆಮೇಲೆ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಒಂದು 3 mm ಬೀಡನ್ನು ಹಾಕ್ಕೊಂಬಿಟ್ಟು 2 ಸರಿ ಸಿಂಗಲ್ ಕ್ರೋಶ ಚೈನ್ ಹಾಕ್ಕೊಂಬಿಟ್ಟು ಅದೇ ಜಾಗಕ್ಕೆ ಏನು ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ ಅದೇ ಜಾಗದಲ್ಲಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಡಬಲ್ ಕ್ರೋಶಗಳನ್ನು ಮಾಡ್ಕೊಂಬಿಟ್ಟು ಎಳ್ಳೆ ಆರ್ಚ್ ಏನು ನಾವು ಪಿಕೋಟನ್ನು ಸ್ಟಾರ್ಟ್ ಮಾಡ್ತೀವಲ್ಲ ಅಲ್ಲಿಗೆ ಈ ರೀತಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಪೂರ್ತಿ ನಾವು 2 ಆರ್ಚಸ್ನ ಮಾಡಿದ್ದೀನಿ. ನೋಡಿ 2 ಆರ್ಚಸ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. 3ನೇ ಸ್ಟೆಪ್ಪನ್ನು ನಾವು ಸೀರೆಗೆ ಇದೇ ರೀತಿ ಮಾಡಿಬಿಟ್ಟು ತೋರಿಸ್ತೀನಿ. ಹಾಗೆ ನಾನು ಇಲ್ಲಿ ಕುಚ್ಚನ್ನು ಕೂಡ ಕಟ್ಬಿಟ್ಟು ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ. ನಾರ್ಮಲ್ ಕುಚ್ಚನ್ನು ಕಟ್ಟೋದು ನನ್ನ ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸೋದಕ್ಕಾಗೋದಿಲ್ಲ, ತುಂಬ ಡಿಲೇ ಆಗಿಬಿಡುತ್ತೆ. ಹೀಗಾಗಿ ನಾನು ಅದಕ್ಕೆ ಅಂತಲೇ ಒಂದು ಬೇಬಿ ಕುಚ್ಚು ಹಾಕೋದನ್ನು ಹೇಗೆ ಅಂತ ತೋರಿಸಿದ್ದೀನಿ. ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ಕುಚ್ಚು ಕಟ್ಟೋದನ್ನು ಯಾವ ರೀತಿ ಅಂತ ಬಿಗಿನರ್ಸು ಆರಾಮಾಗಿ ನೋಡಿ ಕಲೀರಿ. ನೋಡಿ ಇಲ್ಲಿ ನಾನು ಕುಚ್ಚಿಗೆ 120 ಎಳೆ ತೊಗೊಂಡಿದ್ದೀನಿ. ಕುಚ್ಚಿಗೆ ಗ್ರೀನ್ ಕಲರ್ನ 2 ಸಾರಿ ಹಾಕ್ಕೊಂಡಿದ್ದೀನಿ, ಆಮೇಲೆ ಯೆಲ್ಲೋ ಕಲರ್ನ 2 ಸಾರಿ ಹಾಕ್ಕೊಂಡಿದ್ದೀನಿ. ಈ ರೀತಿ 2 ಕಲರ್ನ 2 ಸಾರಿ ನಾನು ಹಾಕ್ಕೊಂಬಿಟ್ಟು ಕುಚ್ಚನ್ನು ಕಟ್ಕೊಂಡಿದ್ದೀನಿ. ನೋಡಿ ಫೈನಲ್ಲಾಗಿ ನಿಮಗೆ ಈ ರೀತಿ ಕಾಣಿಸುತ್ತೆ. ನೀವು ಬೇಕಂದರೆ ಪಫ್ ಡಿಸೈನ್ ಹತ್ರ ನೀವು ಸ್ಟೋನ್ ಚೈನು ಕೂಡ ಅಥವಾ ಬಾಲ್ ಚೈನ್ ಕೂಡ ಅಂಟಿಸ್ಕೋಬೋದು. ನೀವು ಯಾವ ರೀತಿ ಕಸ್ಟಮೈಸ್ ಕೇಳ್ತೀರೋ ಆ ರೀತಿ ನಿಮಗೆ ಇದರ ಒಂದು ರೇಟ್ ಕೂಡ ನಿಮಗೆ ಆಗುತ್ತೆ. ಸೊ ಈ ಡಿಸೈನಿಗೆ ಬಂದುಬಿಟ್ಟು ನಮಗೆ 550ಇಂದ 600 ತನಕ ನಾವು ಚಾರ್ಜ್ ಮಾಡ್ತೀವಿ. ಸೊ ನಿಮ್ಮ ಪ್ಲೇಸ್ ಡಿಪೆಂಡ್ ಮೇಲೆ ನೀವು ಚಾರ್ಜನ್ನು ಮಾಡ್ಕೊಳ್ಳಿ. ಸೊ ತುಂಬ ಬಿಗಿನರ್ಸ್ ಆರಾಮಾಗಿ ಹಾಕ್ಬೋದು, ಯಾವುದೇ ರೀತಿಯಾಗಿ ತುಂಬ ಡಿಲೇ ಆಗುತ್ತೆ ಅನ್ನೋದು ಏನೂ ಇಲ್ಲ. ಸೊ ಈ ಡಿಸೈನ್ನ ಹೇಗಿದೆ ಅಂದ್ಬಿಟ್ಟು ನೋಡಿ ನೀವು ಒಂದು ಸರಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಹಾಗೆ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಬೇಗನೆ ತಲುಪುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ನನ್ನ ನಮಸ್ಕಾರನ ತಿಳಿಸ್ತಾ ಇದ್ದೀನಿ. ಬಾಯ್.